ರಾಜೀನಾಮೆ ವಿಷಯದಲ್ಲಿ ಒಂದಷ್ಟು ಗೊಂದಲವೂ ಕೂಡ ಸೃಷ್ಟಿಯಾಯಿತು. ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತು, ನಂತರ ಅವರು ಸುದ್ದಿಗೋಷ್ಠಿ ನಡೆಸಿ ನಾಗೇಂದ್ರ ಅವರು ಹೇಳಿದ ವಿಚಾರ, ಇದೆರಡೂ ಕೂಡ ಗೊಂದಲ ಮೂಡಿಸುವಂತೆ ಕಾಣಿಸ್ತು. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಗೊಂದಲ ಏರ್ಪಡ್ತು. ಮೊದಲು ರಾಜೀನಾಮೆ ಕೊಟ್ಟಿದ್ದ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ಬಿಡ್ತಾರೆ. ಸುದ್ದಿಗೋಷ್ಠಿ ವೇಳೆ ನಾಗೇಂದ್ರ ರಿಸೈನ್ ದೃಢಪಡಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದೇ ಟೈಮ್ನಲ್ಲಿ ಡಿಕೆಶಿಗೆ ಕರೆ ಮಾಡ್ತಾರೆ ನಾಗೇಂದ್ರ. ರಾತ್ರಿ ಸಿಎಂ ಭೇಟಿ ಮಾಡ್ತೀನಿ, ಆಗ ನನ್ನ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಷಯವನ್ನ ಹೇಳ್ತಾರೆ. ಅಲ್ಲಿ ಗೊಂದಲ ಮೂಡಿದ್ದಂತೂ ಸ್ಪಷ್ಟ. ನೋಡಿ, ಅವರು ವಾಲಂಟಿಯರ್ ಆಗಿ ನನ್ನ ತನ್ನು ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂಥೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಡಲಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೋ. ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವುದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದೋ. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಗೂಳಟಿ ಶೇಖರ್ ಹೇಳಿ ನಾಗೇಂದ್ರ. ಹಾಕುವರೆ. ಓಕೆ, ಆಗಲಿ. ಗುಡ್. ಮಾಡಿ ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ಬಿಡಿ. ಓಕೆ. ಹೇಳಿ ನಾಗೇಂದ್ರ. ಹಾಕುವರೆ. ಓಕೆ, ಆಗಲಿ. ಗುಡ್. ಮಾಡಿ ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ ಬಿಡಿ. ಓಕೆ. ಸಿಬಿಐ FIR ದಾಖಲು ಮಾಡಿಕೊಳ್ತಿದ್ದ ಹಾಗೆ ಈ ಕಡೆ ನಾಗೇಂದ್ರ ಅವರು ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪಿಸ್ತಾರೆ. ಸಿಬಿಐ ನೋಟಿಸ್ ನೀಡಲು ಮುಂದಾಗ್ತಿದ್ದ ಹಾಗೆ ರಾಜೀನಾಮೆ ಮಾಡಲಿಕ್ಕೆ ನಿರ್ಧರಿಸ್ತಾರೆ ನಾಗೇಂದ್ರ. ಸಿಬಿಐ FIR ಅನ್ನ ದಾಖಲು ಮಾಡಿಕೊಂಡಿದೆ. ಸೊ ಅದರ ಬೆನ್ನಲ್ಲೇ ನೋಟಿಸ್ ಕೊಡ್ಲಿಕ್ಕೂ ಕೂಡ ಮುಂದಾಗಿದೆ. ಈ ಹೊತ್ತಿನಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಮಾಡ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಕಡೆ ಗಳಿಗೆಯಲ್ಲಿ ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳುವಂತಹ ಕಸರತ್ತನ್ನು ಕೂಡ ಸಚಿವರು ನಡೆಸಿದ್ರು. ಬಳ್ಳಾರಿ ಲೋಕಸಭಾ ಗೆಲುವಿನ ರಕ್ಷಣೆಯನ್ನ ಅವರು ಪಡ್ಕೊಳ್ಳಿಕ್ಕೆ ಕಸರತ್ತನ್ನ ಮಾಡಿದ್ದು. ಬೆಳಗ್ಗೆಯಿಂದ ರಾಜೀನಾಮೆಗೆ ಮೀನಾಮೇಷವನ್ನ ಎಣಿಸಿದಂತಹ ನಾಗೇಂದ್ರ ಸಂಜೆ ಹೊತ್ತಿಗಾಗಲೇ ತಮ್ಮ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪಿಸಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆ ಅದರಲ್ಲಿ ಗೆಲುವನ್ನ ದಾಖಲು ಮಾಡಿರೋದು, ಅದರಲ್ಲಿ ನನ್ನ ಪಾತ್ರ ಪ್ರಮುಖವಾಗಿದೆ. ಬಿಜೆಪಿಯ ಭದ್ರಕೋಟೆ, ಅಲ್ಲಿ ಬಿಜೆಪಿಯನ್ನ ಮಣಿಸಿದ್ದೀವಿ, ಇದಕ್ಕಾಗಿ ನನ್ನ ಒಂದು ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಮಾತುಕತೆಗಳು ಆಗಿದೆ. ಅದ್ಯಾವುದು ವರ್ಕ್ ಆಗಿಲ್ಲ. CM ಏನು ಹೇಳ್ತಾರೆ ಅದರಂತೆ ನಡೆದುಕೊಳ್ಳಿ ಅಂತ ಹೇಳಿದ್ದಾರಂತೆ. ನಾವು ನೋಡೋಣ. ಇದು ಪೊಲೀಸ್ನವರು ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ಯಾರು ರಾಜೀನಾಮೆ? ನಾವು ನೋಡೋಣ. ಇದು ಪೊಲೀಸ್ನವರು ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನ. ಸೂಚನೆ ಏನಾದರೂ ಕೊಟ್ಟಿದ್ದೀರಾ ಅಂತ ಸರ್? ಯಾರು ರಾಜೀನಾಮೆ? ನಾವು ನೋಡೋಣ. ಇದು ಪೊಲೀಸ್ನವರು ಮಾತಾಡಿದ್ರಿ.